ಒಂದು ಹೆಜ್ಜೆ ಮುಂದೆ ಇಟ್ರೆ ಸುಟ್ಟು ಬಿಡ್ತೀನಿ. ನನ್ನ ಮೊಮ್ಮಗಳ ಸ್ನೇಹ ಬೆಳೆಸಿ ನನ್ನ ಮನೆಗೆ ಬಂದಿದ್ದು ಅಲ್ಲದೆ ನಮ್ಮ ಎಸ್ಟೇಟ್ ನಲ್ಲಿ ಹೂತಿಟ್ಟಿದ್ದ ಅಸ್ಥಿ ಪಂಜರಾನ ಕದ್ದು ಈ ರಾವ್ ಬಹದ್ದೂರ್ ಮಾನ ಮರ್ಯಾದೆನ ಹರಾಜಾಕ ಕೊಟ್ಟಿದ್ದೀಯಾ? ವೃಥಾ ದುಡುಕಬೇಡಿ. ನಮ್ಮ ತಾಯಿ ಮೇಲೆ ಶೀಲ್ಗೆಟ್ಟಳು ಅಂತ ನಿಂದನೆ ಒರೆಸಿ ಬಾಯಿ ಬಂದಾಗ ಮಾತಾಡಿದಿರಲ್ಲ. ನಮ್ಮ ತಾಯಿಗೂ ಎಸ್ಟೇಟ್ಗೂ ಏನ್ ಸಂಬಂಧ? ಆ ಮಾನಗೆಟ್ಟ ಹೆಂಗಸ್ಗೂ ನಮ್ಗೆ ಏನ್ ಸಂಬಂಧ ಇರುತ್ತೆ? ಹೊರೆ ಆಚೆ. ಹಾಗಾದ್ರೆ ಆ ಹೆಣನ ಮನೆಯಲ್ಲಿ ಯಾಕೆ ಹೂತಿಟ್ಟಿದ್ರಿ? ಆ ಮನೆ ಹತ್ರ ಯಾರು ಹೋಗ್ಬೇಡಿ ಅಂತ ಯಾಕೆ ತಡೆ ಹಿಡಿದ್ರಿ? ಅದೆಲ್ಲ ನಿನಗೆ ಬೇಕಾಗಿಲ್ಲ. ಯಾವತ್ತೋ ನಡೆದು ಪ್ರಪಂಚನೇ ಮರ್ತು ಹೋಗಿರೋ ಘಟನೆನ ಮತ್ತೆ ಕೆದಕಿ ಕೇಳೋ ಅವಶ್ಯಕತೆ ನಿನಗೂ ಇಲ್ಲ, ಹೇಳೋ ಅಗತ್ಯ ನನಗೂ ಇಲ್ಲ. ಈ ಕೆಟ್ಟ ಕುತೂಹಲನ ಬಿಟ್ಟು ಅಸ್ಥಿ ಪಂಜರನ ಬಿಸಾಕಿ ನಿನ್ನ ಮರ್ಯಾದೆನ ಉಳಿಸ್ಕೊಂಡು ನಮ್ಮ ಮರ್ಯಾದೆನ ಉಳಿಸು. ಆ ಕೊಲೆ ಪಾತಕಿ ಬಗ್ಗೆ ನನ್ನೇನು ಕೇಳ್ಬೇಡಮ್ಮ. ಆ ಶೀಲ್ಗೆಟ್ಟ ಹೆಂಗಸ್ಗೂ ನಮಗೂ ಯಾವ ತರ ಸಂಬಂಧವೂ ಇಲ್ಲ. ಗಂಡನ್ನೇ ಕೊಲೆ ಮಾಡ್ರು ಅವಳು ಎಷ್ಟೊಂದು ಜನರ ಪ್ರಾಣ ತೆಗೆದಿದ್ದಾಳೋ, ಎಷ್ಟೊಂದು ಜನರ ಮನೆ ಹಾಳು ಮಾಡಿದಾಳೋ. ಎಂತೆಂತ ಒಳ್ಳೆಯವ್ರನ್ನೆಲ್ಲ ಬೇಗ ಕರೆಸ್ಕೊಳ್ಳೋ ಆ ದೇವ್ರು ಇಂಥ ಪಾಪಿಗಳನ್ನ ಬದುಕ್ಸೇ ಇರ್ತಾನೆ. ಪ್ರಪಂಚ ನಾಶವಾಗಬೇಕಲ್ಲ. ಸರ್, ಇನ್ನೊಂದು ಪ್ರಶ್ನೆ. ನೋಡಮ್ಮ, ನೀನು ಪ್ರಶ್ನೆ ಕೇಳಿ ಕೇಳಿ ನನ್ನ ಬೇಜಾರ್ ಮಾಡಬೇಡ. ಆಕೆ ಬಗ್ಗೆ ಮಾತಾಡೋದೇ ಮಹಾಪಾಪ ಮಹಾಪಾಪ ಮಹಾಪಾಪ. ಎಷ್ಟು ಸಾಕು ಬಿಡಿ ಸರ್. ಇದರಿಂದ ಎಷ್ಟೋ ಪೇಜ್ಗಳು ತುಂಬಿಸಬಹುದು. ಶೀಲಗೆಟ್ಟ ಪತ್ನಿಯಿಂದ ಪತಿಯ ಕೊಲೆ, ಮರೆಮಾಚಲು ಪತ್ರಕರ್ತನ ಯತ್ನ. ಯಾಕೆ ಕಿರಿಚ್ಕೋತೀರಾ ಮಿಸ್ಟರ್ ಶೌರಿ? ಸತ್ಯನ ಎದುರಿಸೋದು ಅಷ್ಟೊಂದು ಕಷ್ಟನಾ? ಇದು ಸತ್ಯ ಅಲ್ಲ, ಟೋಟಲಿ ಫಾಲ್ಸ್. ನೀವೇ ಕಟ್ಟಿದ ಕತೆ. ಗುಡ್. ನಿಮ್ದು ಮಾತ್ರ ಟ್ರೂ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ಸ್ ಅಲ್ವಾ ಮಿಸ್ಟರ್ ಶೌರಿ? ನೀವು ಇನ್ನೊಬ್ಬರ ಬಗ್ಗೆ ಬರ್ದಾಗ ಅವ್ರಿಗೂ ಹೀಗೆ ಆಗುತ್ತೆ ಗೊತ್ತಾ? ನಾನ್ ಹೀಗೆಲ್ಲ ಕತೆ ಕಟ್ಟಿ ಯಾವ ರಿಪೋರ್ಟ್ ಅನ್ನು ಬರ್ದಿಲ್ಲ. ಪೂರ್ತಿ ಸತ್ಯಾಸತ್ಯತೆ ತಿಳಿಯೋವರೆಗೂ, ಅದಕ್ಕೆ ಸಮರ್ಥವಾದ ಆಧಾರ ಸಿಗೋವರೆಗೂ ಯಾರ ಬಗ್ಗೆನೂ ಹಗುರವಾಗಿ ಬರ್ದಿಲ್ಲ. ವೆಲ್, ನಾನು ಅಷ್ಟೇ ಪೂರ್ತಿ ಸತ್ಯಾಸತ್ಯತೆ ತಿಳ್ಕೊಂಡೆ ಬರ್ದಿರೋದು. ನಮ್ಮ ತಾಯಿ ಯಾವುದೋ ಹಳೆ ನೆನಪಲ್ಲಿ ಅರೆ ಪ್ರಜ್ಞಾವಸ್ಥೆಯಲ್ಲಿ ಬಡಬಡಿಸಿದ್ದನೆ ಸಮಗ್ರ ತನಿಖಾ ವರದಿ ಅಂತ ಬರೆದು ಸತ್ಯನ ಕೊಲೆ ಮಾಡ್ತಿದ್ದೀರಾ. ಮಿಸ್ಟರ್ ಶೌರಿ, ಸತ್ಯಾನ್ವೇಷಣೆ ಮಾಡೋ ಶಕ್ತಿ ನಿಮಗೊಬ್ರಿಗೆ ಅಲ್ಲ ಇರೋದು, ಎಲ್ರಿಗೂ ಇರುತ್ತೆ. ನಾನು ಸಾಕಷ್ಟು ಕಷ್ಟಪಟ್ಟು ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡೇ ಬರ್ದಿರೋದು. ಚಿಕ್ಕಮಂಗ್ಳೂರ್ ರಾವ್ ಬಹದ್ದೂರ್ ಸ್ಟೇಟ್ಮೆಂಟ್ ಕೇಳ್ತೀರಾ? ಈಗ ಗೊತ್ತಾಯ್ತಾ? ದಿಸ್ ಪೂರ್ಣಿಮಾ ಆಲ್ಸೋ ಕ್ಯಾನ್ ಡೂ ಸಮಥಿಂಗ್. ಏನಂತಮ್ಮ ಒಂದು ಹೊರಚಾಟ? ಇನ್ನೊಬ್ರು ಮಾಡಿದ ಕೊಲೆನ ರಂಗರಂಗಾಗ್ ಬರೀತಿದ್ದ ಈಗ ತನ್ನ ಸ್ವಂತ ತಾಯಿ ಮಾಡಿರೋ ಕೊಲೆ ವಿಷಯನ ನಾನು ಬಯಲು ಮಾಡಿದ್ನಲ್ಲ, ಕಿರ್ಚಾಡ್ದೆ ಇನ್ನೇನ್ ಮಾಡ್ತಾನೆ? ಹಲೋ, ಪೂರ್ಣಿಮಾ ಹಿಯರ್. ಕಂಗ್ರಾಚುಲೇಷನ್ ಪೂರ್ಣಿಮಾ ಅವರೇ. ಏನ್ರಿ ನಿಮ್ ಕೊಲ್ಲಿಗ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಿದ್ದೀರಲ್ಲ, ಮಾರ್ವಲಸ್ ರಿಪೋರ್ಟ್. ಥ್ಯಾಂಕ್ ಯು ಸರ್. ಅಂತೂ ಭಾರಿ ಇದ್ದೀರಮ್ಮ ನೀವು ಪತ್ರಕರ್ತರು, ಯಾರನ್ನು ಬಿಡೋರಲ್ಲ. ಅದ್ ನಮ್ ಡ್ಯೂಟಿ ಅಲ್ವಾ ಸರ್? ಖಂಡಿತ. ಅಂದ ಹಾಗೆ ಈ ರೀತಿ ರಿಪೋರ್ಟ್ ಬರೆಯೋರಿಗೆ ತುಂಬಾ ಎನಿಮಿಸ್ ಇರ್ತಾರೆ. ನೀವ್ ಯಾವ್ದಕ್ಕೂ ಹೆದರ್ಕೋಬೇಡಿ, ನಾವು ನಿಮ್ ಬೆಂಬಲಕ್ಕೆ ಇರ್ತೀವಿ. ಏನೇ ಹೆಲ್ಪ್ ಬೇಕಾದ್ರೂ ಒಂದು ಫೋನ್ ನೋಡಿದ್ರೆ ಸಾಕು. ವಿ ವಿಲ್ ಬಿ ಅಟ್ ಯುವರ್ ಸರ್ವಿಸ್. ಓಹ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ಸಲ ಮಾತ್ರ ಈ ನನ್ನ ಮಗನ ಬಿಡಬಾರ್ದು, ಚೆನ್ನಾಗಿ ಬುದ್ಧಿ ಕಲಿಸಬೇಕು. ಒಂದು ಹೆಜ್ಜೆ ಮುಂದೆ ಇಟ್ರೆ ಸುಟ್ಟು ಬಿಡ್ತೀನಿ. ನನ್ನ ಮೊಮ್ಮಗಳ ಸ್ನೇಹ ಬೆಳೆಸಿ ನನ್ನ ಮನೆಗೆ ಬಂದಿದ್ದು ಅಲ್ಲದೆ ನಮ್ಮ ಎಸ್ಟೇಟ್ ನಲ್ಲಿ ಹೂತಿಟ್ಟಿದ್ದ ಅಸ್ಥಿ ಪಂಜರಾನ ಕದ್ದು ಈ ರಾವ್ ಬಹದ್ದೂರ್ ಮಾನ ಮರ್ಯಾದೆನ ಹರಾಜಾಕ ಕೊಟ್ಟಿದ್ದೀಯಾ? ವೃಥಾ ದುಡುಕಬೇಡಿ. ನಮ್ಮ ತಾಯಿ ಮೇಲೆ ಶೀಲ್ಗೆಟ್ಟಳು ಅಂತ ನಿಂದನೆ ಒರೆಸಿ ಬಾಯಿ ಬಂದಾಗ ಮಾತಾಡಿದಿರಲ್ಲ. ನಮ್ಮ ತಾಯಿಗೂ ಎಸ್ಟೇಟ್ಗೂ ಏನ್ ಸಂಬಂಧ? ಆ ಮಾನಗೆಟ್ಟ ಹೆಂಗಸ್ಗೂ ನಮ್ಗೆ ಏನ್ ಸಂಬಂಧ ಇರುತ್ತೆ? ಹೊರೆ ಆಚೆ. ಹಾಗಾದ್ರೆ ಆ ಹೆಣನ ಮನೆಯಲ್ಲಿ ಯಾಕೆ ಹೂತಿಟ್ಟಿದ್ರಿ? ಆ ಮನೆ ಹತ್ರ ಯಾರು ಹೋಗ್ಬೇಡಿ ಅಂತ ಯಾಕೆ ತಡೆ ಹಿಡಿದ್ರಿ? ಅದೆಲ್ಲ ನಿನಗೆ ಬೇಕಾಗಿಲ್ಲ. ಯಾವತ್ತೋ ನಡೆದು
ಪ್ರಪಂಚನೇ ಮರ್ತು ಹೋಗಿರೋ ಘಟನೆನ ಮತ್ತೆ ಕೆದಕಿ ಕೇಳೋ ಅವಶ್ಯಕತೆ ನಿನಗೂ ಇಲ್ಲ, ಹೇಳೋ ಅಗತ್ಯ ನನಗೂ ಇಲ್ಲ. ಈ ಕೆಟ್ಟ ಕುತೂಹಲನ ಬಿಟ್ಟು ಅಸ್ಥಿ ಪಂಜರನ ಬಿಸಾಕಿ ನಿನ್ನ ಮರ್ಯಾದೆನ ಉಳಿಸ್ಕೊಂಡು ನಮ್ಮ ಮರ್ಯಾದೆನ ಉಳಿಸು. ನೋಡಿ, ನಾನು ಅಸ್ಥಿ ಪಂಜರ ಬಿಸಾಕಿದ ಮಾತ್ರಕ್ಕೆ ಈ ವಿಷಯ ಇಲ್ಲಿಗೆ ಮುಗಿದೋಗುತ್ತೆ ಅಂತ ತಿಳ್ಕೋಬೇಡಿ. ನೀವು ನನ್ನಿಂದ ಸತ್ಯನ ಮುಚ್ಚಿಡಬಹುದು, ಆದ್ರೆ ಪೊಲೀಸ್ ಸ್ಟೇಷನ್ ಕೋರ್ಟ್ ನಲ್ಲಿ ಬಾಯಿ ಬಿಡ್ಲೇಬೇಕಾಗುತ್ತೆ ಅನ್ನೋದನ್ನ ಮರಿಬೇಡಿ. ಏಯ್! ಈ ರಾವ್ ಬಹದ್ದೂರ್ ವಂಶದಲ್ಲಿ ಇದುವರೆಗೂ ಪೊಲೀಸ್ ಸ್ಟೇಷನ್ ಕೋರ್ಟ್ ಮೆಟ್ಲು ಹತ್ತೋ ಪರಿಸ್ಥಿತಿ ಯಾರಿಗೂ ಬಂದೂ ಇಲ್ಲ, ಬರೋದು ಇಲ್ವೋ? ಈ ಕೇಸ್ನಿಂದ ಯಾವುದೇ ಕಾರಣಕ್ಕೂ ನೀವು ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಅಂತ ಪರಿಸ್ಥಿತಿ ಬಂದಾಗ ನಾನು ನೋಡ್ತೀನಿ. ಈಗ ನೀನ್ ಇಲ್ಲಿಂದ ಹೋಗ್ತೀಯಾ ಇಲ್ವೋ? ಸಿದ್ಧ, ರಾಮ, ಅಂತ ತೊಂದರೆ ತಗೋಬೇಡಿ, ನಾನೇ ಇಲ್ಲಿಂದ ಹೋಗ್ತೀನಿ. ಆದ್ರೆ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ನನ್ನ ತಾಯಿ ಮೇಲೆ ವೃಥಾ ಆರೋಪ ಹೊರಿಸಿರೋ ನೀವು ಅದಕ್ಕೆ ಬೆಲೆ ತೆತ್ತೇ ತೆರ್ತೀರಾ.